ಬಿಟ್ಟು ಹೋಗ್ತಾ ಇದೆ ಅನಿಲ್ ನನ್ನ ಪಾಯಿಂಟ್ ಬಿಟ್ಟು ಹೋಗ್ತಾ ನಾನು ಕೇಳೋದಿಷ್ಟೇ ನನ್ನ ಪಾಯಿಂಟ್ ಬಿಟ್ಟೇ ಹೋಗ್ತಿದ್ದೀರಿ ನೀವು. ನಾನು ಕೇಳಿದ್ದು ಬಹಳ ನೇರವಾಗಿ ಕೇಳಿದ್ದೀನಿ ಪ್ರಶ್ನೆ. ಹಿಂದೂನೇ ಕೊಂದಾಗ ಅಥವಾ ಮುಸ್ಲಿಂ ಹುಡುಗನ್ನೇ ಕೊಂದಾಗ ಹಿಂಗೆ ರಿಯಾಕ್ಟ್ ಮಾಡಿದ್ದೀರಾ ನೀವು? ಕಾನೂನು ಸ್ಟೆಪ್ ತಗೋಬೇಕು ಅಂತ ಮಾಡುತ್ತೆ. ಎಲ್ಲೂ ವಿರೋಧ ಮಾಡಿಲ್ಲ. ಒಂದು ಹುಡುಗಿ ಕೇವಲ ಅವನೊಬ್ಬ ಹಿಂದೂ ಅನ್ನೋ ಕಾರಣಕ್ಕೆ ಮರ್ಡರ್ ಮಾಡಿದ ಲವ್ ಇತ್ತು, ಒಂದು ಹುಡುಗಿ ಎಲ್ಲೂ ಜನ ಹೊರಗಡೆ ಬಂದಿರಲ್ಲ. ಲವ್ ಇತ್ತು, ಒಂದು ಹುಡುಗಿನ ಸಾಯಿಸ್ತಾನೊಬ್ಬ, ಅವನು ಬೇರೆ ಕೋಮನವನಾಗಿದ್ದ, ಅದು ಪಡೆದುಕೊಳ್ಳುವಂತಹ ವೈಟೇಜ್ಗೂ ಹೌದು ಅದೇ ಒಂದು 6 ವರ್ಷದ ಹೆಣ್ಣು ಮಗುವನ್ನ 10 ವರ್ಷದ ಹೆಣ್ಣು ಮಗುವನ್ನ ನೂರಾರು ಪ್ರಕರಣಗಳಿಲ್ವಾ? ಹಿಂಗೆ ರೇಕ್ ಮಾಡಿದೀವ ನಾವು. ಲವ್ ಜಿಹಾದಿನ 100 ಪ್ರಕರಣಗಳಿಲ್ವಾ? ಕೇರಳದ ಕೋರ್ಟ್ಗಳಲ್ಲಿ ಅವುಗಳು ಪ್ರೂವ್ ಆಗಿಲ್ವಾ? ನಿಮ್ಗೆ ಅದರ ಬಗ್ಗೆ ಅನೇಕ ಪ್ರೂಫ್ ಸಿಗೋದಿಲ್ವಾ? ಸಿಗುತ್ತೆ, ಯಾವ್ದಕ್ಕೆ ಸಿಗುತ್ತೆ ಅದ್ರ ಬಗ್ಗೆ ಮಾತಾಡ್ತೀವಿ. ದಿನ ನಡೆಯುವಂತ ಕೊಲೆಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ಈ ತರ ಹೋಗ್ತಾರಾ? ಹೋಗೋದಿಲ್ಲ. ಇಲ್ಲಿ ನಮ್ಮ ಸಂಘಟನೆಗೆ ಸೇರಿದ ಶಫಿ ಸಾದಿಯವರು ಇನ್ನೊಂದು ಮಾತು ಹೇಳಿದ್ರು. ರಮಾಕಾಂತ್ ನೋಡಿ, ಇದೇ ಸುಹಾಸ್ ಶೆಟ್ಟಿ ಮನೆಗೆ ನಾನು ಕೇಳಿದೆ ಅವ್ರನ್ನ, ನೀವು ಯಾಕ್ರಿ ಹೋಗಲ್ಲ? ಬರೀ ಮುಸ್ಲಿಂ ಅವ್ರ ಹತ್ರ ಮಾತ್ರ ಅವ್ರ ಮನೆಗೆ ಹೋಗ್ತಿರಲ್ಲ, ಹಿಂದೂ ಹತ್ರ ನೀವ್ಯಾಕೆ ಹೋಗಲ್ಲ ಅಂತ ಕೇಳಿ ಅವ್ರೊಂದು ಮಾತು ಹೇಳ್ತಾ ಇದ್ರು. ಹೋಗುವಂತ ವಾತಾವರಣ ಇರಲ್ಲ ರಮಾಕಾಂತ್ ಅಲ್ಲಿ. ನಾನು ಹೆಂಗ್ ಹೋಗ್ಲಿ ಅಲ್ಲಿಗೆ ಅಂತ ಕೇಳಿದ್ರು. ಭಯ ಪಡಿಸ್ಕೊಂಡು ನಮ್ಗೆ ಹೇಳಕ್ ಬರ್ತೀರಾ? ನಾನು ಹೇಳ್ತಾ ಇರೋದು, ನೀವು ಮುಸಲ್ಮಾನ ಹುಡುಗರು ಈ ತರ ಮಾಡಿದ್ದಾರೆ, ಬಿಜೆಪಿಗೆ ಬೇಡ ಅಂತಾನ, ಮುಸ್ಲಿಮರಿಗೆ ಬೇಡ, ಹಿಂದೂಗಳಿಗೆ ಬೇಡ ಅಂತಾನ, ಬಿಜೆಪಿಗೆ ಬೇಡ ಅಂತಾನ? ಇದು ಅಲ್ಲ, ನಾನು ಕೇಳ್ತಾ ಇರೋದು ಹಿಂದೂಗಳ ಮನೆಗೆ ಹೋಗ್ಬೇಕಾಗಿಲ್ಲ. ಈಗ ಸುಹಾಸ್ ಕೊಲೆ ಮಾಡ್ತಾ ಇದ್ದಾರೆ, ಉತ್ತರ ಕೊಟ್ಬಿಡ್ತೀನಿ. ಸುಹಾಸ್ ಶೆಟ್ಟಿ ಮನೆಗೆ ಈಗ ಶಫಿ ಸಾದಿ ಅವ್ರು ಹೋಗ್ತೀವಿ ಅಂತ ಹೇಳಿದ್ರೆ ಅದು ನಿಮಗೆ ಬೇಕಾಗಿಲ್ವಾ? ಬಿಜೆಪಿಗೆ ಬೇಕಾಗಿಲ್ವಾ? ಸ್ಥಳೀಯ ಹಿಂದೂಗಳಿಗೆ ಬೇಕಾಗಿಲ್ವಾ? ಸುಹಾಸ್ ಶೆಟ್ಟಿ ಅಪ್ಪ ಅಮ್ಮನಿಗೆ ಬೇಕಾಗಿಲ್ವಾ ಅಂತ ತಡೆಯುವಂತವ್ರು ನಾವಂತರೂ ಅಲ್ಲ. ಜನಗಳ ಮುಂದೆ ಕೇಳ್ತಾ ಇದ್ದೀನಿ. ನಾವಂತರೂ ಅಲ್ಲ, ತಡೆಯುವಂತವ್ರು ನಾವಲ್ಲ. ನಾನು ಇನ್ನೂ ಒಂದು ರಿಕ್ವೆಸ್ಟ್ ಏನ್ ಮಾಡೋದು ಶಫಿ ಅವ್ರಿಗೆ, ನಮ್ಗೆ ಯಾಕೆ ಹೇಳ್ತೀರಾ? ಎಲ್ಲಿ ನಿಮ್ ಜಾಸ್ತಿ ಜನ ಸೇರ್ತಾರೋ, ಎಲ್ಲಿ ನಿಮ್ ಯುವಕರು ಸೇರ್ತಾರೋ ಅವ್ರಗಳಿಗೆ ಹೇಳಿ, ಅವ್ರಗಳಿಗೆ ಬಹಿಷ್ಕಾರ ಹಾಕಿ, ಅವ್ರ ತಂದೆ ತಾಯಿಗೆ ಹೇಳಿ, ನಿಮ್ ಮಕ್ಳು ಏನ್ ಮಾಡ್ತಾ ಇದಾರೆ, ದಾರಿ ತಪ್ತಾ ಇದಾರೆ ಹೇಳಿ ಅಂತ ಹೇಳಿ. ಇಲ್ಲಿ ಬರ್ಬೇಕು. ನಮ್ಮ ಧರ್ಮದಲ್ಲಿ ಎಲ್ಲರಿಗೂ ಈ ಮಾತನ್ನ ಸಾಮೂಹಿಕವಾಗಿ ಯಾವಾಗ್ಲೂ ಹೇಳ್ತಾರೆ. ಈಗ ಶಫಿ ಸೈಯದ್ ಅವರು ಒಂದು ಮಾತು ಕರೆಕ್ಟ್ ಆಗಿ ಹೇಳಿದ್ರು. ಏನು, ಒಂದು ಸೌಹಾರ್ದ ಪಡೆ ಅನ್ನೋದೊಂದು ಆಗಬೇಕು. ಕೋಮು ಸೌಹಾರ್ದ ಪಡೆ ಇದ್ರೆ ಸೌಹಾರ್ದತೆ, ಸಾಮರಸ್ಯ ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದೊಂದು ಅಭಿಪ್ರಾಯ ನಾವು ಸ್ವಾಗತ ಮಾಡೋಣ. ಆದ್ರೆ ನೋಡಿ, ಒಂದು ಪಕ್ಷವಾಗಿ ಯಾವ್ದಾದ್ರು ಒಂದು ಭಿನ್ನಾಭಿಪ್ರಾಯ ಇಟ್ಕೊಬಹುದು. ಸರ್ಕಾರವಾಗಿ ತಾರತಮ್ಯ ಮಾಡಬಾರ್ದು. ಸರ್ಕಾರವಾಗಿ ಯಾವ ಕೋಮಿನವನಾದ್ರೂ ಕೂಡ ಎಲ್ಲರೂ ಸಮ ಅಂತ. ನೀವು ಇದೇ 2022ರಲ್ಲಿ ಇದೇ ಮಂಗಳೂರು ಭಾಗದಲ್ಲಿ ಒಬ್ಬ ಮುಸಲ್ಮಾನ ಯುವಕ ಸತ್ತ, ಒಬ್ಬ ಹಿಂದೂ ಯುವಕ ಸತ್ತ. ಅವಾಗಿನ ಮುಖ್ಯಮಂತ್ರಿಗಳು ಹಿಂದೂ ಯುವಕನ ಮನೆಗೆ 25 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಸರ್ಕಾರ ಅದಕ್ಕೆ ಜವಾಬ್ದಾರಿ ತಗೊಂಡ್ರಲ್ಲ, ಮುಸಲ್ಮಾನ ಯುವಕನಿಗೆ ಆ ಜವಾಬ್ದಾರಿ ತಗೊಳ್ಳಿಲ್ಲ. ಇದು ಪಕ್ಷವಾಗಿ ಬಿಜೆಪಿ ಮಾಡಿದ್ರೆ ಯಾರು ತಕರಾರು ಮಾಡಲ್ಲ. ಸರ್ಕಾರವಾಗಿ ಕೋಮು ಧ್ರುವೀಕರಣ ಅಥವಾ ಕೋಮು ಯೋಜನೆಯನ್ನ ಮಾಡಬಾರದು. ಒಂದು. ಎರಡನೇದು, ಇವರು PFI ಬಗ್ಗೆ ಹೇಳ್ತಾ ಇದ್ರು. PFI ನೋಡಿ, ಯಡಿಯೂರಪ್ಪನವ್ರು ಬ್ಯಾನ್ ಮಾಡಿದ್ರ, ಜಗದೀಶ್ ಶೆಟ್ಟರ್ ಬ್ಯಾನ್ ಮಾಡಿದ, ಸದಾನಂದ ಗೌಡರು ಬ್ಯಾನ್ ಮಾಡಿದ, ಸಿದ್ದರಾಮಯ್ಯ ಬ್ಯಾನ್ ಮಾಡಿದ, ಯಾರು ಮಾಡೋದಲ್ಲ. ಕೇಳಿ, ಸೇಮ್ ಥಿಂಗ್. ಕೋರ್ಟ್ ಹೇಳಿ, ಕಾನೂನು ಹೇಳಿ, ಕಾನೂನು ಮಾಡುತ್ತೆ ಅದು. ಇದು ಬಿಜೆಪಿ, ಕಾಂಗ್ರೆಸ್ ಅಥವಾ ಈ ಸರ್ಕಾರ ಆ ಸರ್ಕಾರ ಮಾಡಿಲ್ಲ ಅಂತಲ್ಲ. ನಮಗೆ ಕೇಳಿಸ್ಕೊಳ್ಳಿ, ನಮ್ಗೆ PFI ಯಾವತ್ತು ನಾವು ಅವ್ರ ಪರನೂ ಅಲ್ಲ, ಅವ್ರು ನಮ್ಮ ಪರಲ್ಲ. RSS PFI ನಾವು ದೂರನೇ ಇಟ್ಟಿದ್ವಿ. ಎರಡನ್ನೂ ನಾವು ಅದೇ ದಿಕ್ಕದಲ್ಲಿ ನೋಡ್ತಾ ಇದ್ವಿ. ಇಬ್ರು ಒಂದು ಎಕ್ಸ್ಟ್ರೀಮಿಸಮ್ ಅನ್ನು ಮಾಡ್ತಾರೆ ಅನ್ನೋ ಒಂದು ಭಾವನೆ ಇಡೀ ದೇಶದಲ್ಲಿ ಇರತಕ್ಕಂತಹ ಜಾತ್ಯತೀತವಾದಿಗಳಿಗಿದೆ, ಇವಾಗಲೂ ಇದೆ. ನೋಡಿ, ನಾವು ಈ PFI ಕೇಸ್ಗಳು ತಗೊಂಡ್ರು ಇವಾಗ ಚರ್ಚೆಯಲ್ಲಿ ಮಾತಾಡೋದು. ನೋಡ್ರಿ, PFI ಕೇಸ್ ಅಂತ ಯಾವುದು ಒಂದೇ ಒಂದಿಲ್ಲ ಅಂತ ಹೇಳಿ ಸದನದಲ್ಲೇ ಉತ್ತರ ನಿಮ್ಗೆ ಸಿಕ್ಕಿದೆ. ಗೃಹ ಸಚಿವರೇ ಬಿಜೆಪಿ ಸರ್ಕಾರ ಇದ್ದಾಗಲೇ ಕೂಡ ಆ ತರ ಒಂದು PFI ಕೇಸ್ ತಗೊಂಡಿಲ್ಲ ವಾಪಸ್ ಅಂತ ಹೇಳಿ ಸರ್ಕಾರನೇ ನೀವು ತೀರ್ಮಾನ ಮಾಡಿದ್ರೆ ಮತ್ತೆ ನೀವು ಸುಳ್ಳು ಹೇಳೋದು ಪ್ರಯೋಜನ ಇಲ್ಲ. ಆದ್ರೆ 25,000 ರೌಡಿಗಳ ಕೇಸನ್ನ ಇವರು ವಾಪಸ್ ಪಡೆದ್ರು. ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದು ಒಬ್ಬ ರೌಡಿಯ ಮುಂದೆ ಕೈ ಮುಕ್ಕೊಂಡು ನಿಂತಿದ್ರು. ಒಬ್ಬ ಬಿಜೆಪಿ 2 ಸಂಸದರು ರೌಡಿಯನ್ನ ಪಕ್ಕದ ಸ್ಟೇಜ್ ಮೇಲೆ ಕುಣಿಸ್ಕೊಂಡು ಆ ಕಡೆ ಈ ಕಡೆ ಪಕ್ಕದಲ್ಲಿ ಕುಣಿಸಿದ್ರು. ಇಲ್ಲ ಬೆಂಗಳೂರು ಸೌತ್ ಅಲ್ಲಿ ಕುಣಿಸಿದ್ರು. ಅವನ್ನ ಅಭ್ಯರ್ಥಿ ಮಾಡಕ್ ಕೂಡ ಹೊರಟಿದ್ರು. ಅಲ್ಲೇ ಕಲಬುರಗಿನಲ್ಲಿ ಒಬ್ಬ ರೌಡಿ ಶೀಟರ್ ಅನ್ನೇ ಬಿಜೆಪಿ ಅಭ್ಯರ್ಥಿ ಮಾಡ್ಬಿಡ್ತು. ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳಿಗೆ ಜಾಸ್ತಿ ಪ್ರಚೋದನೆ ಕೊಡ್ತಾರೆ, ಸಹಾಯ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ತಾವು ಪಕ್ಷಗಳಿಗೆ ಆಹ್ವಾನ ಮಾಡ್ತಾರೆ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ.
ಅವನು ಯಾವ್ದೋ ಕಾರ್ಯಕರ್ತ ಇರಲಿ, ರೌಡಿ ಅಂತಿದಾನ ತೆಗೆದು ಆಚೆಗೆ ಹಾಕ್ಬೇಕು, ಓಕೆ, ಅವ್ರು ದೂರ ಇಡಬೇಕು. ಅದು ಆದಷ್ಟು ಅವ್ರನ್ನ ಕಡಿಮೆ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಉತ್ತೇಜನ ಕೊಟ್ಟಿರೋದು ಬಿಜೆಪಿನೇ ಇದಕ್ಕೆಲ್ಲ. ಆಮೇಲೆ ಮಂಗಳೂರು ಭಾಗದಲ್ಲಿ ಸರ್ ನೀವು ಗ್ರೌಂಡ್ ಝೀರೋ ಈ ವಿಚಾರದಲ್ಲಿ ನಾವು ಝೀರೋ ಅಂತ ನೀವು ಯಾರಿಗೂ ಯಾವತ್ತೂ ಮನೆ ಹಾಕಿಲ್ಲ, ಸೊಪ್ಪು ಹಾಕಿಲ್ಲ. ಕೇಳಿ, ನಿಮ್ ಶಾಲು ನಾನು ಹೇಳ್ತೀನಿ ಕೇಳಿ, ಪಾರ್ಟಿ ಶಾಲು ಯಾರ ಹೆಗಲು ಅಲಂಕರಿಸ್ತಿಲ್ಲ. ನಾನು ಹೇಳ್ತೀನಿ, ನಾನು ಜಿಲ್ಲೆಯಲ್ಲೇ ಎಷ್ಟೊಂದು ಜನ ಎಷ್ಟೊಂದು ಕಡೆ ಇರ್ತಾರೆ. ಓಕೆ, ಆದ್ರೆ ಅದನ್ನೇ ಒಂದು ಮೋರ್ಚಾ ಮಾಡಿ, ರೌಡಿ ಮೋರ್ಚಾ ಅಂತ ಮಾಡಿ ಬಿಜೆಪಿನಲ್ಲಿ ಪ್ರಧಾನಮಂತ್ರಿ ಕರೆದು ಇನಾಗ್ರೇಷನ್ ಮಾಡಿಸಿ ಇವರು ವಿಜೃಂಭಣೆ ಮಾಡಿದ್ರಲ್ಲ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಒಂದೊಂದು ಜನ ಬದಲಾವಣೆ ಆಗಿರ್ತಕ್ಕಂಥ ಜನ ಎಲ್ಲ ಕಡೆ ಎಂಟರ್ ಆಯ್ತಾರೆ, ಸೇರ್ಕೊಂತಾರೆ, ಅಥವಾ ಅವ್ರು ಸೇರ್ಕೊಂಡಿರೋರು ಅದ್ ತರ ಎಲಿಮೆಂಟ್ ಆಗಿ ಕೆಲಸ ಮಾಡ್ಬೋದೇನೋ. ಆದ್ರೆ ನಾವು ಆದಷ್ಟು ಅವರನ್ನ ಕಡಿಮೆ ಮಾಡಬೇಕಾದ್ದು ಹೊಣೆಗಾರಿಕೆ ರಾಜಕೀಯ ಪಕ್ಷಗಳಿಗಿದೆ. ಬಿಜೆಪಿಗೆ ಆ ಹೊಣೆಗಾರಿಕೆ ಇಲ್ಲ, ಅವ್ರಿಗೆ ಶುರು ಮಾಡಿದ್ರು. ಮಂಗಳೂರು ಭಾಗದಲ್ಲಿ ಈ ತರ ಕೋಮು ಧ್ರುವೀಕರಣ ಆಗಬೇಕಾದ್ರೆ ನೀವು ಅದನ್ನ ಸಾಮರಸ್ಯ ಮೂಡಿಸಿ ಅದನ್ನ ತೆಗಿಬೇಕು, ಅದನ್ನ ಕಡಿಮೆ ಮಾಡಬೇಕಾ, ನೀವು ಪ್ರಚೋದನೆ ಮಾಡಬೇಕಾ? ಯಾವುದೇ ಒಂದು ಪ್ರಕರಣ ಆದಾಗ ಕೂಡ ನೀವು ಪ್ರೊಟೆಸ್ಟ್ಗಳನ್ನ ಮಾಡ್ತೀರಿ. ನೀವು ಅವನಿಗೆ ಯಾರು ಸತ್ತಂತವನೋ ಅವನ ಹಿನ್ನೆಲೆ ಸುಹಾಸ್ ಶೆಟ್ಟಿ ಕೊಲೆಗೆ ಸಂಬಂಧಪಟ್ಟಂತೆ ಪರಿಹಾರ ಕೊಡಬೇಕು, ಇದಕ್ಕೆ ಹಣ ಕೊಡಬೇಕು ಅನ್ನೋದು ಚರ್ಚೆ ನಡೀತಾ ಇದೆ. ಪರಿಹಾರ ಏನ್ ಮಾಡ್ತೀರಿ ನೀವು? ನೋಡಿ, ಅವರೆಲ್ಲ ಯಾರೋ 30 ಲಕ್ಷ ಕೊಡಬೇಕು ಅಂತ ಬಿಜೆಪಿ ಅವರು ಮಾತಾಡ್ತಾ ಇದ್ರು. ಒಂದು ಈ ತರ ಈಗ ಪೆಹಲ್ಗಾಮ್ ಮಾತು ಬಂತು ಸ್ವಾಮಿ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. 10 ಲಕ್ಷ ₹1 ಕೊಡ್ತಾ ಇದ್ದೀನಿ ನಾನು, 1 ಕೋಟಿ ಕೊಡಬೇಕಾಗಿತ್ತು ಅಂದ್ರು. ಇಲ್ಲೂ ಕೂಡ ಸುಹಾಸ್ ಶೆಟ್ಟಿ ಮನೆಗೆ ಪರಿಹಾರ ಕೊಡಬೇಕು ಅಂತ. ನೋಡಿ, ಇದು ಕಾನೂನು ಕ್ರಮ ತಗೊಂತದೆ. ಏನು, ಯಾರು ಕೊಂದ್ರು ಅವ್ರನ್ನ ಎಡೆಮುರಿ ಕಟ್ಟಿ ಜೈಲ್ಗೆ ಹಾಕುವಂಥದ್ದು ಸರ್ಕಾರದ ಹೊಣೆಗಾರಿಕೆ, ಗೃಹ ಇಲಾಖೆಯ ಹೊಣೆಗಾರಿಕೆ, ಪೊಲೀಸ್ ಹೊಣೆಗಾರಿಕೆ. ಅದನ್ನು ಮಾಡಬಹುದೇ ಹೊರತು ಒಬ್ಬ ರೌಡಿ ಶೀಟರ್ಗಳು, ರೌಡಿ ಎಲಿಮೆಂಟ್ಸ್ಗಳೆಲ್ಲ ಬಿಜೆಪಿಯವರು ತಮ್ಮದೇ ಅದು ಆಸ್ತಿ, ತಾವೇ ಅವರ ಹಿಂದೂ ಕಾರ್ಯಕರ್ತ ಅಂತ ಬಿಂಬಿಸಿ, ಬಿಜೆಪಿಗೂ ಮುಜುಗರ ಇದರಿಂದ. ಒಬ್ಬ ರೌಡಿ ಶೀಟರ್ ಹಿಂದೂ ಕಾರ್ಯಕರ್ತ ನಮ್ಮವನು ಅಂತ ಹೇಳ್ಕೊತಾ ಇದಲ್ಲ, ಬಿಜೆಪಿಗೆ ಮುಜುಗರ. ಜನ ಹೇಳ್ತಾರೆ, ಏನ್ರಿ ಯಾರ್ಯಾರನೋ ಒಬ್ಬ ಸೈಂಟಿಸ್ಟ್ನೋ, ಒಬ್ಬ ಪ್ರೊಫೆಸರ್ನೋ, ಒಬ್ಬ ಡಾಕ್ಟರ್ನೋ, ಇಂಜಿನಿಯರ್ನೋ ನಮ್ಮವನ್ ಅಂತ ಹೇಳ್ಕೊಂಡ್ರೆ ಪರವಾಗಿಲ್ಲ, ರೌಡಿ ಶೀಟರ್ ನಮ್ಮವನ್ ಅಂತ ಹೇಳ್ಕೊತಾರಲ್ಲ, ನಾಚಿಕೆ ಆಗಲ್ಲ ಅಂತ ಜನ ನೋಡ್ತಾ ಇದ್ದಾರೆ. ಅದು ಒಂದು. ಆಮೇಲೆ ಅದಕ್ಕೆ ಧರ್ಮದ ಬಣ್ಣ ಕಟ್ಟಿ ಕೋಮು ಪ್ರಚೋದನೆ ಮಾಡೋದಿದೆಯಲ್ಲ, ಅದು ಅಪರಾಧ. ಶಫಿ ಸರ್, ನೀವಾಗಲೇ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರಿ ಸಾಮರಸ್ಯದ ದೃಷ್ಟಿಯಿಂದ. ಈ ಸಾಮರಸ್ಯ ಅನ್ನೋದು ಎರಡು ಧರ್ಮಗಳವರಿಗೆ ಬೇಕಾಗಿದೆಯಾ ಇದೀಗ, ಅಥವಾ ರಾಜಕೀಯ ಪಕ್ಷಗಳಿಗೆ ಕೋಮು ಗಲಭೆಗಳು ಬೇಕು, ಸಾಮರಸ್ಯಗಳು ಬೇಡ, ಇದರಿಂದಾನೇ ಬೆಳೆ ಬೆಳೆಯುತ್ತೆ, ಇದು ಬೇಕಾ ಅಂತ? ಇಲ್ಲಿ ರಮಕಾಂತ್ ಒಂದು ಪ್ರಶ್ನೆ ಅವರು ನಮ್ಮ ಬಿಜೆಪಿ ವಕ್ತಾರರು ಕೇಳಿದ್ರು, ನೀವಿದು ನಿಮ್ಮ ಸಮುದಾಯಕ್ಕೆ ಹೇಳಿಕೊಡ್ಬೇಕು ಅಂತ ಹೇಳಿ. ಮೊನ್ನೆ ಅಶ್ರಫ್ನ ಕೊಲೆ ಯಾವತ್ತು ನಡೆಯಿತು ಆವತ್ತೇ ನಮ್ಮ ಇದು ಉಲಮಾ ಕೋಆರ್ಡಿನೇಷನ್ ನಾವು ಆನ್ಲೈನ್ ಸಭೆ ಕರೆದು ಎಲ್ಲಾ ಮಸೀದಿಯಲ್ಲಿ ಕೊಟ್ಟಿದ್ದೀವಿ. ಯಾಕಂದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ಪೊಲೀಸರಿದ್ದಾರೆ, ಸರ್ಕಾರಕ್ಕೂ ನಾವು ಆ ಗಮನಕ್ಕೆ ತಂದಿದ್ದೀವಿ. ಅದರಿಂದ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತೆ. ಯಾವುದೇ ಯುವಕರು ಯಾವುದೇ ವಿಧವಾದಂತಹ ಪ್ರಚೋದನೆಗೊಳಗಾಗಬಾರ್ದು. ಆವತ್ತು ರಾತ್ರಿನೇ ಆನ್ಲೈನ್ ಮೀಟಿಂಗ್ ಮಾಡಿ ಎಲ್ಲರಿಗೂ ನಾವು ಇದು ಇವತ್ತು ಶುಕ್ರವಾರ ನಾವು ರಮಕಾಂತ್ ನಾನು ಇಲ್ಲಿ ಮಂಗಳೂರಲ್ಲೇ ಇದ್ದೀನಿ. ಇವತ್ತಿನ ಶುಕ್ರವಾರದ ಮಸೀದಿಯಲ್ಲೂ ಇವತ್ತು ನಮ್ಮ ಗುರುಗಳು ಏನು ಕೊಡ್ತಾ ಇದ್ದಾರೆ, ಯಾರು ಪ್ರಚೋದನೆಗೊಳಗಾಗಬಾರ್ದು, ಯಾರು ಹೊರಗಡೆ ಹೋಗಿ ಯಾವ್ದಾದ್ರು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿಸಿಕೊಂಡು ಹೆಣ ಬಿತ್ತಲ್ಲ ಶಫಿ ಸಾದಿ ಅವರೇ, ಹೆಣ ಬಿದ್ದಿದ್ ನಿಜ ಅಲ್ಲ ಈಗ. ಹೌದು ರಮಕಾಂತ್, ನಾನು ಬರ್ತೀನಿ ಕೇಳಿ. ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಹೆಣ ಯಾರ್ದಾದ್ರೂ ಅದು ಸಾವೇನೆ, ಅದನ್ನು ನಾವು ಖಂಡಿಸ್ತೀವಿ. ಮಾತ್ರವಲ್ಲ, ಅದಕ್ಕೆ ಸೂಕ್ತ ಕ್ರಮ ಆಗ್ಬೇಕು. ನೀವೀಗ ಹೇಳಿದ್ರಿ 30 ಲಕ್ಷ ರೂಪಾಯಿ ಪರಿಹಾರ ಕೇಳ್ತಾ ಇದ್ದಾರೆ ಅಂತ ಹೇಳಿ. ನಾವು ಫಾಸಿಲ್ ಮಾಡ್ರಾದಾಗ್ಲೇ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೆವು, 1 ಕೋಟಿ ರೂಪಾಯಿ ಕೊಡಬೇಕು ಈ ರೀತಿಯಲ್ಲಿ ಕೊಲೆಗೀಡಾದವರಿಗೆ. ಆ 1 ಕೋಟಿ ರೂಪಾಯಿ ಸರ್ಕಾರ ಕೊಡಬಾರ್ದು. ಯಾರು ಸುಪಾರಿ ಕಿಲ್ಲರ್ಸ್, ಈಗ ಹೇಳಾಗ್ತಾ ಇರೋದು ನಮ್ಮ ಇಲ್ಲಿ ಕರಾವಳಿಯಲ್ಲಿ ಅಂತ ಹೇಳಿದ್ರೆ ಸುಪಾರಿ ಕಿಲ್ಲರ್ಸ್ಗಳು ಅಂತ ಹೇಳಿ. ಈ ಸುಪಾರಿ ಕಿಲ್ಲರ್ಸ್ಗಳಿಂದ ಮಾತ್ರ ಅವರಿಂದಲೂ ತಗೋಬೇಕು. ಅದೇ ರೀತಿ ಆ ಸುಪಾರಿ ಕಿಲ್ಲರ್ಸ್ ಗಳಿಗೆ ಮಂಪರು ಪರೀಕ್ಷೆ ಮಾಡಿ, ಯಾವ ರಾಜಕಾರಣಿ ಇದರ ಹಿಂದಿದ್ದಾರೆ, ಯಾವ ಸಂಘಟನೆ ಇದರ ಹಿಂದಿದ್ದಾರೆ, ಅವರನ್ನು ಅವರ ಆಸ್ತಿಯನ್ನು ಮುಟ್ಟುಗೋಲು ಮಾಡಿ ಇವರಿಗೆ ಈ ಇಲ್ಲಿ ನೋಡಿ ರಮಕಾಂತ್, ಈಗ ರೌಡಿ ಶೀಟ್ರು ಏನೋ ಅವ್ರ ತಾಯಿಗೆ ಅದು ಮಗನೇ ಅಲ್ವಾ, ಕೊಲ್ಲುವಂತ ಅವಕಾಶ ಯಾರಿಗಿದೆ ಹೇಳಿ? ಕೊಲ್ಲೋಕೆ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದಾರೆ? ದೇವರೇ ಕೊಲ್ಬೇಡಿ ಅಂತ ಹುಟ್ಟು ಕೊಟ್ಟಂತ ದೇವರೇ ನೀವು ಕೊಲ್ಬೇಡಿ ಅಂತ ಹೇಳುವಾಗ ಇವ್ರು ಯಾರದಕ್ಕೆ ಕೊಲ್ಲೋಕೆ? ಇಲ್ಲಿ ವ್ಯವಸ್ಥೆ ಇದೆ, ಕಾನೂನು ವ್ಯವಸ್ಥೆ ಇದೆ. ಒಂದು ವೇಳೆ ಫಾಸಿಲ್ ಮಾಡಿದ ಆ ಮಾಡಿದ್ದಕ್ಕೆ ಅಲ್ಲಿಗೆ ಸಾಕು. ಇದು ಯಾವುದು ಪೊಲೀಸ್ ಇಲಾಖೆ ಇದೆ, ಅದೇ ರೀತಿಯಲ್ಲಿ ಬೇರೆ ಇದೆ. ರೌಡಿ ಶೀಟರ್ ಅನ್ನು ಹುಟ್ಟಡಗಿಸುವಂತ ಕೆಲಸಗಳು ಮಾಡ್ಬೇಕು. ಈ ರೌಡಿ ಶೀಟರ್ ಅನ್ನು ಬೆಳೆಸುವವರು ಯಾರು? ಇದರ ಬಗ್ಗೆ ಚರ್ಚೆ ಮಾಡಲ್ಲ. ಯಾರಾದ್ರೂ ನೀವು ಹೇಳ್ತಾ ಇರೋದು ಕೇಳಿ, ಯಾವ್ದಾದ್ರು ರಾಜಕಾರಣಿ, ಯಾವ್ದಾದ್ರು ಶ್ರೀಮಂತರ ಮಕ್ಕಳು, ಯಾರಾದ್ರೂ ಈ ಕರಾವಳಿಯಲ್ಲಿ ಇಷ್ಟರ ತನಕ ಕೊಲೆ